ಹಾಯ್ ಎವ್ರಿವನ್. ಅತಿಥಿ ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ರಾಜ್ಯ ಸರ್ಕಾರದ ಪ್ರೌಢಶಾಲೆಗಳಲ್ಲಿ ನಿಮಗೆ ಗೊತ್ತಿರುವ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಭರ್ತಿ ಮಾಡಲು ಕೆಲಸ ಮಾಡುತ್ತಿರುವ ಅತಿಥಿ ಶಿಕ್ಷಕರಿಗೆ ಗೌರವಧನ ಪಾವತಿಗಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಪ್ರೌಢಶಾಲೆಗಳಲ್ಲಿ ಅವರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. 2025-26ನೇ ಸಾಲಿನಲ್ಲಿ ಡಿಸೆಂಬರ್ ತಿಂಗಳಿಂದ ಡಿಸೆಂಬರಿಂದ ಮಾರ್ಚ್ 2026ರವರೆಗೆ 4 ತಿಂಗಳ ಅವಧಿಗೆ ಈ ಮೊತ್ತ ಕೂಡ ಮಂಜೂರು ಮಾಡಿದ್ದಾರೆ ಅಂತ ಕೂಡ ಆದೇಶ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿರುವ ಶಾಲೆಗಳಿಗೆ ಇದು ಕೂಡ ಅಪ್ಲಿಕೇಬಲ್ ಆಗುತ್ತೆ. ತಾಲೂಕು ಪಂಚಾಯಿತಿಯಲ್ಲಿ ಈ ಸಂಬಂಧಿಸಿ ಲೆಕ್ಕ ಶೀರ್ಷಿಕೆಯಡಿ ಲಭ್ಯ ಇರುವ ನಿಧಿಯಿಂದ ಹಣ ಬಿಡುಗಡೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಈ ಸಂಬಂಧ ಬಂದ್ಬಿಟ್ಟು ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಉಲ್ಲೇಖಿತ ಮೊತ್ತಗಳನ್ನು ಸಂಬಂಧಿಸಿದ ತಾಲೂಕು ಪಂಚಾಯಿತಿಗಳು ಹಂಚಿಕೆ ಮಾಡಲು ಸರ್ಕಾರ ನೀಡಿದೆ. ಈ ಮೂಲಕ ಅತಿಥಿ ಶಿಕ್ಷಕರಿಗೆ ಗೌರವಧನ ಪಾವತಿಸಲು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಯಾಕೆಂದ್ರೆ ಇದು ಗೊತ್ತಿರೋ ಇಶ್ಯೂಸ್ ಕೂಡ ಆಗ್ತಿರೋ ಕಾರಣ ಈಗ ನೇಮಕಾತಿನೇ ಮಾಡ್ತಾ ಇಲ್ಲ. ಪ್ಲಸ್ ಅತಿಥಿ ಶಿಕ್ಷಕರಿಗೆ ಅದೇ ರೀತಿ ಸರ್ಕಾರ ಹಣನೇ ಪಾವತಿ ಮಾಡಿಲ್ಲ ಅಂದ್ರೆ ಯಾವ ರೀತಿ ಸಾಧ್ಯ ಅಂತ ಹೇಳಿ ಗೊಂದಲ ಕೂಡ ಇತ್ತು. ಈ ಗೊಂದಲದಿಂದ ಎಲ್ಲ ಸಮಸ್ಯೆಯಿಂದ ಈಗ ನಿಮಗೆ ಗೊತ್ತಿರೋ ಹಾಗೆ 4 ತಿಂಗಳದ್ದು ಅತಿಥಿ ಶಿಕ್ಷಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ. ಈ ಯೋಜನೆಯಲ್ಲಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುದಾನ ಅಂದ್ರೆ ನಿಮಗೆ ಸ್ಯಾಲರಿ ಅತಿಥಿ ಶಿಕ್ಷಕರಿಗೆ ಬರಬೇಕಾಗಿದ್ದ ಅನುದಾನ ಕೂಡ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿ ವ್ಯಾಪ್ತಿಯಿಂದ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಥ್ಯಾಂಕ್ ಯು.